ಹಜರತ್ ಸೈದಾನಿ ಭೀಮಾದರ್ಗದಲ್ಲಿ ಅದ್ಧೂರಿ ಉರುಸ್ ಗಂಧದ ಮಹೋತ್ಸವ. ಕನ್ನಡದಲ್ಲೇ ಪ್ರಾರ್ಥನೆ ಸಲ್ಲಿಸುವುದು ಈ ದರ್ಗದ ವಿಶೇಷ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮತ್ತು ಸಹೋದರತೆಯನ್ನು ಸಾರುವ ಹಜರತ್ ಸೈದಾನಿ ಭೀಮಾ ದರ್ಗಾದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿತು. ನಂಜನಗೂಡಿನ ಹುಲಹಳ್ಳಿ ಸಮೀಪದ ಬೆಳಲೆ ಗೇಟ್ ಬಳಿ ಇರುವ ವಿಶೇಷ ಮತ್ತು ವಿಭಿನ್ನ ದರ್ಗಾದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾದರು. ದರ್ಗಾದ ಗಂಧದ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಠಾಧೀಶರು, ಚರ್ಚ್ ಫಾದರ್ಸ್, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಎಲ್ಲಾ ವರ್ಗದ ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ದರ್ಗಾದ ಗುರುಗಳಾದ ಶಂಸುದ್ದೀನ್ ಜೂರಿ ಖಾಸೂರ್ ನೇತೃತ್ವದಲ್ಲಿ ಹುಲಹಳ್ಳಿಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಕ್ಷೇತ್ರ ವಿರಕ್ತ ಮಠದ ಮಠಾಧೀಶರಾದಂತಹ ಇಮ್ಮಡಿ ಚನ್ನಮಲ್ಲಿದೇಶಿಕೇಂದ್ರ ಸ್ವಾಮೀಜಿಗಳು ಹಾಗೂ ನಂಜನಗೂಡಿನ ಚರ್ಚ್ ಫಾದರ್ಗಳಾದ ಮುತ್ತಪ್ಪ ಹಾಗೂ ಎಂ ಅನಂತಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಗಂಧದ ಮಹೋತ್ಸವ ಕಾರ್ಯಕ್ರಮ ನೆರವೇರಿಸಲಾಯಿತು. ಹುಲಹಳ್ಳಿ, ಶಿರಮಳೆ, ಬೆಳಲೆ, ಹೆಗ್ಗಡಹಳ್ಳಿ ಇನ್ನು ಅನೇಕ ಸುತ್ತಮುತ್ತಲ ಗ್ರಾಮಸ್ಥರುಗಳು, ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲ ಒಂದೇ ಎಂಬ ಸಂದೇಶವನ್ನ ಸಾರಿದರು. ಹುಲಹಳ್ಳಿ ಮತ್ತು ಸುತ್ತಮುತ್ತಲು ಗ್ರಾಮಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಹಿಂದೂ ಮತ್ತು ಮುಸ್ಲಿಂ ಸಾಮರಸ್ಯತೆಯಿಂದ ಸಾರಿದರು. ಈ ದರ್ಗಾದಲ್ಲಿ ಪ್ರಮುಖವಾಗಿ ಪ್ರಾರ್ಥನೆ ಮತ್ತು ಧ್ಯಾನವನ್ನ ಕನ್ನಡದಲ್ಲಿಯೇ ಸಂಬೋಧಿಸುವುದು ಪ್ರಮುಖ ವಿಶೇಷವಾಗಿದೆ. ಇನ್ನು ಹಿಂದೂ ಮತ್ತು ಮುಸ್ಲಿಂ ವರ್ಗದ ಭಾವೈಕ್ಯತೆಯನ್ನ ಸಾರುವ ಏಕೈಕ ದರ್ಗಾ ಇದಾಗಿದ್ದು, ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಭಾಗವಹಿಸಿ ಹಿತವಚನ ಹೇಳಿ ಇದರ ಉನ್ನತ ಅಭಿವೃದ್ಧಿಗೆ ಮುಂದಾಗಬೇಕಿದೆ ಎಂದು ತಿಳಿಸಿದರು. ದರ್ಗಾದ ಗಂಧದ ಮಹೋತ್ಸವದ ಜಾತ್ರಾ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಸುತ್ತಮುತ್ತಲ ಎಲ್ಲಾ ಸ್ಥಳೀಯ ಜನಪ್ರತಿನಿಧಿಗಳು, ಎಲ್ಲಾ ವರ್ಗದ ಮುಖಂಡರು ಮತ್ತು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.